ಈಗ ದೇವ್ರ ಪೂಜೆ ಆಗತ್ತೆ ಅಲ್ಲೂ ಲಕ್ಷ್ಮಿ ತಗೋಬೋದೆ ಅಲ್ಲ ಅಲ್ಲ ಗಡಪ ಘಮ ಘಮ ಅಂತಿದೆ ಬೋಟಿ ಗೊಜ್ಜು. ಹಲೋ ನಮಸ್ಕಾರ, ವೆಲ್ಕಮ್ ಟು ದ ಕಾವ್ಯ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಬಂದು ಮುನೇಶ್ವರ ಸ್ವಾಮಿಯ ಪೂಜೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಹಾಗಾಗಿ ಇವತ್ತು ಮರಿ ಒಡೆದು ದೇವರಿಗೆ ಅರ್ಪಣೆ ಮಾಡಿ ಪ್ರಸಾದ ವಿತರಣೆ ಮಾಡುವಂತಹ ಫಂಕ್ಷನ್ನು. ಹಾಗಾಗಿ ಇವತ್ತು ಬಾಡೂಟ ಅಂತಲೇ ಹೇಳ್ತೀನಿ. ಸೊ ದಟ್ ಇದು ತುಂಬಾ ಪವರ್ಫುಲ್ ಇರುವಂತಹ ಮುನೇಶ್ವರ ಸ್ವಾಮಿ ದೇವಸ್ಥಾನ ಆಗಿರುತ್ತೆ. ಏನಂತ ಅಂದರೆ ನಮಗೆ ನಿಜವಾಗ್ಲೂ ನಾವೆಲ್ಲ ಏನೆಲ್ಲ ಅಂದ್ಕೊಂಡಿದ್ವಿ ಅದೆಲ್ಲ ಕೂಡ ತುಂಬ ಚೆನ್ನಾಗೇ ಆಗಿದೆ. ಅಂದರೆ ಖಂಡಿತವಾಗ್ಲೂ ಇದು ನಮ್ಮ ದೇವರಿಂದ ಮಾತ್ರನೇ ಸಾಧ್ಯ. ನಾವು ತುಂಬ ಚಿಕ್ಕವರಿಂದನೂ ಕೂಡ ಅಂದರೆ ನಮ್ಮ ತಾತ ಅಜ್ಜಿ ತಾತ ಅಪ್ಪ ಕಾಲದಿಂದಲೂ ಕೂಡ ಮುನೇಶ್ವರ ಸ್ವಾಮಿನ ನಾವು ಪೂಜೆ ಮಾಡಿಕೊಂಡು ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದೀವಿ. ಏನಿವೆ ಆವಾಗಲಿಂದನೂ ಕೂಡ ಇದಕ್ಕೆ ನಾನ್ ವೆಜ್ ಅಂದರೆ ಮರಿ ಹೊಡೆಯುವಂಥದ್ದು. ಸೊ ಅವರು ಹಿರಿಯರು ಯಾವ ರೀತಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೋ ಸೊ ನಾವು ಕೂಡ ಅದೇ ರೀತಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಅದೇ ಸಂಪ್ರದಾಯನ ಪಾಲಿಸ್ತಾ ಇದ್ದೀವಿ ಅಂತ ಹೇಳ್ತಾ ಏನಿವೆ ಖಂಡಿತವಾಗ್ಲೂ ಏನಾದರೂ ಒಂದು ಪೂಜೆ ಏನಾದರೂ ಒಂದು ಫಂಕ್ಷನ್ ಅನ್ನೋದಾದರೆ ಚಪ್ರ ಹಾಕೋದಾಗಿರ್ಬೋದು, ಮಾವಿನ ತೋರಣ ಕಟ್ಟೋದಂಥದ್ದಾಗಿರ್ಬೋದು ತುಂಬಾ ಒಳ್ಳೆಯದು, ತುಂಬಾ ಶ್ರೇಯಸ್ಸು ಅಂತ ಹೇಳ್ತಾ ಹಾಗೆ ಇಲ್ಲೊಂದು ಬ್ಯೂಟಿಫುಲ್ ಆಗಿರುವಂತಹ ಫ್ಲವರ್ ಇತ್ತು. ನನಗೆ ತುಂಬಾ ಇಷ್ಟ ಆಯಿತು ಈ ಫ್ಲವರ್ ನೋಡಿದ ತಕ್ಷಣ. ಬಟ್ ಕಲರ್ ಅಂತೂ ಸಕ್ಕತ್ತಾಗಿದೆ. ಅದಕ್ಕೆ ಏನಂತಾರೆ ಅಂತ ಕೇಳಿದೆ, ಅದನ್ನು ಕಕ್ಕೆ ಹೂವು ಅಂತ ಹೇಳ್ತಾರಂತೆ. ಒಂದು ನೇಮು ಕೂಡ ತುಂಬ ಡಿಫ್ರೆಂಟಾಗಿತ್ತು. ಏನಿದೆ ಗೈಸ್, ಹಾಗೆ ಈ ಮಾವಿನ ತೋರಣ ಚಪ್ರ ಹೂವು ಅದೆಲ್ಲ ನೋಡಿದಾಗ ಫಂಕ್ಷನ್ಗೆ ಏನಾದರೂ ಒಂದು ಸೆಲೆಬ್ರೇಷನ್ ಮಾಡಬೇಕು ಹಾಗೆ ದೇವ್ರ ಪೂಜೆ ಮಾಡಬೇಕು ಅನ್ನೋದ್ರೆ ಕಂಪಲ್ಸರಿ ಮಾವಿನ ತೋರಣ ಇದ್ದೇ ಇರುತ್ತೆ. ಸೊ ಏನಾದರೂ ದೇವರಲ್ಲಿ ಮನಸ್ಸಲ್ಲಿ ಏನಾದರೂ ನಿಮಗೆ ಬೇಡಿಕೊಂಡು ದೇವರೇ ಒಳ್ಳೇದಾಗಬೇಕಪ್ಪ, ನಮಗೆ ಮುಂದೆ ನಮ್ಮ ಬೆಳೆ ಎಲ್ಲ ಚೆನ್ನಾಗಾಗಬೇಕು, ನಮ್ಮ ಕುಟುಂಬ ಎಲ್ಲ ತುಂಬ ಚೆನ್ನಾಗಿರಬೇಕು, ಒಳ್ಳೇದಾಗಲಿ ಅಂತ ಬೇಡಿಕೊಂಡು ಸೊ ನಾವು ದೇವ್ರ ಹೆಸರೇ ಹೇಳಿ ಮರಿ ಬಿಟ್ಟಿರ್ತೀವಿ. ಮೇಕೆ ಅವ್ರ ಕೋಳಿನ ಬಿಟ್ಕೊಂಡಿರ್ತೀವಿ ಅದಕ್ಕೆ ದೇವರಿಗೆ ಅರ್ಪಣೆ ಮಾಡೋಕ್ಕೆ ಅಂತ. ದೇವ್ರಿಗೆ ಒಪ್ಪಿಸುವಂಥದ್ದು, ದೇವರಿಗೇ ಸಮರ್ಪಣೆ ಮಾಡುವಂಥದ್ದು. ಸೊ ಅದಕ್ಕೋಸ್ಕರ ಅದಕ್ಕೂ ಕೂಡ ಹೂವೆಲ್ಲ ಇಟ್ಟು ಕುಂಕುಮ ಎಲ್ಲ ಇಟ್ಟು ಅದಕ್ಕೂ ಪೂಜೆ ಮಾಡಿ ದೇವರೇ ಮುನೇಶ್ವರ ನಮ್ಮನ್ನು ಇಷ್ಟು ಚೆನ್ನಾಗಿ ಒಳ್ಳೇದು ಮಾಡಿದ್ಯಾ, ದೇವರೇ ಮುನೇಶ್ವರ ನಮ್ಮನ್ನು ತುಂಬ ಚೆನ್ನಾಗಿ ಕಾಪಾಡಿದ್ಯಾ, ಹಾಗೆ ವರ್ಷನೂ ಕೂಡ ನಾವು ನಿಮಗೆ ಮರಿನ ಸಮರ್ಪಣೆ ಮಾಡ್ತೀವಿ ಅಂತ ಕೇಳಿಕೊಂಡು ಮೇಕೆ ಮೇಲೆ ನೀರೆಲ್ಲ ಹಾಕಿ ಅದಕ್ಕೆ ಪೂಜೆ ಮಾಡಿ ಆನಂತರ ಅರ್ಶಿನ ಕುಂಕುಮ ಎಲ್ಲ ಇಕ್ಕಿ ಅದಕ್ಕೆ ಹೂವೆಲ್ಲ ಹಾಕಿ ಒದ್ರದ ನಂತರ ಅದನ್ನು ಕಡಿಯುವಂಥದ್ದು ಪದ್ಧತಿ. ಸೊ ದಟ್ ಪ್ರಾಣಿ ಹಿಂಸೆ ಮಹಾಪಾಪ ಅಂತ ಹೇಳ್ತಾರೆ, ಇಲ್ಲ ಅಂತಲ್ಲ. ಆಲ್ಮೋಸ್ಟ್ ಗೌಡಸ್ ಮನೆಗಳಲ್ಲಿ ನಿಮಗೆ ಗೊತ್ತಿರುತ್ತೆ, ಎಲ್ಲರೂ ಕೂಡ ಮರಿ ಹೊಡೆದು ಹಬ್ಬ ಮಾಡೇ ಮಾಡ್ತಾರೆ. ಮರಿ ಹೊಡೆದು ಯಾರು ತಾನೇ ಹಬ್ಬ ಮಾಡಲ್ಲ ಗೌಡಸ್ ಮನೆಯಲ್ಲಿ, ಎಲ್ಲರೂ ಕೂಡ ಮಾಡೇ ಮಾಡ್ತಾರೆ, ಅದೆಲ್ಲ ಕಾಮನ್ ಅಂತ ಹೇಳ್ತಾ ನಾವು ನಾನ್ ವೆಜ್ ಆಗಿರೋದ್ರಿಂದ ಏನು ಮಾಡೋಕ್ಕಾಗಲ್ಲ, ತಿಂತೀವಿ, ತಿಂದಲೇನೂ ಕೂಡ ಇರೋಕ್ಕಾಗೋದಿಲ್ಲ. ಎನಿವೆ ಕಟ್ ಮಾಡಿದ್ದಾಯಿತು, ದೇವರಿಗೆ ಸಮರ್ಪಣೆ ಕೂಡ ಮಾಡಿದ್ದಾಯಿತು. ಇವತ್ತಿನ ವ್ಲಾಗಲ್ಲಿ ಬಂದು ಮರಿ ಹೊಡೆಯುವಂಥದ್ದು ಅಂದರೆ ಮುನೇಶ್ವರ ಸ್ವಾಮಿಗೆ ಮರಿ ಹೊಡೆದು ಊರಬ್ಬ ಮಾಡುವಂತಹ ಫಂಕ್ಷನ್ ಇತ್ತು, ಕಾರ್ಯ ಇತ್ತು, ನಿರ್ವಿಘ್ನವಾಗಿ ಆಯಿತು ಅಂತ ಹೇಳ್ತಾ ಸೊ ದಟ್ ನಾನು ಯೋಚನೆ ಮಾಡ್ತಾ ಇದ್ದೆ, ಮರಿ ಎಲ್ಲ ಆಯಿತು, ಇನ್ನು ಊಟ ಏನು ಮಾಡಿರ್ಬೋದು, ರೆಡಿ ಆಯಿತಾ ಅಂತ ನೋಡೋಣ ಅಂತ ಬಂದೆ. ಓ ಮೈ ಗಾಡ್, ಆಲ್ರೆಡಿ ರೆಡಿ ಆಗ್ತಾ ಇತ್ತು. ಇದು ಬಂದು ಮಟನ್ ಸಾಂಬಾರಂತೆ, ಮಗ ಬರ್ತಾ ಇತ್ತು. ನಾನು ತೋರಿಸಿ ಹಿಂಗಾಗಿದೆ ನೋಡೋಣ ಅಂತ ಸರ್ಚ್ ಮಾಡ್ತಾ ಇದ್ದೆ. ಮಟನ್ ಒಂದೇನಾ ಅಂತ ಕೇಳಿದೆ, ಇಲ್ಲ ಚಿಕನು ಇದೆ, ಚಿಕನ್ ಫ್ರೈಯು ರೆಡಿ ಆಗಿದೆ ಅಂತ ಹೇಳಿದ್ರು. ಸೊ ಅದು ಕೂಡ ತುಂಬಾ ಟೇಸ್ಟಿಯಾಗಿತ್ತು, ತುಂಬಾ ಖಾರವಾಗಿ ತುಂಬ ಚೆನ್ನಾಗಿತ್ತು. ಅದರಲ್ಲೂ ಈ ಥರ ಒಲೆಯಲ್ಲಿ ಅಡುಗೆ ಮಟನ್ನು ಊಟ ಎಲ್ಲ ಮಾಡೋದು ತುಂಬಾ ಟೇಸ್ಟಿಯಾಗುತ್ತೆ. ಅದರಲ್ಲೂ ಈ ಥರ ಬೋಟಿ ಗೊಜ್ಜೆಲ್ಲ ರೆಡಿ ಆಗ್ತಾ ಇತ್ತು. ಯಾವಾಗ ಊಟ ಕೂತ್ಕೊತೀನೋ ಅಂತಲೂ ಕೂಡ ವೆಯ್ಟ್ ಮಾಡ್ತಾ ಇದ್ದೆ ನಾನು. ಹಾಗೆ ಲಾಸ್ಟ್ ಬಂದು ಒಲೆಯಲ್ಲಿ ತಲೆಕಾಲು ಸಾರು ಬೇಯ್ತಾ ಇತ್ತು. ತಲೆಕಾಲು ಸಾರು ನೋಡಿದ ತಕ್ಷಣ ನನಗೆ ಏನಿಸ್ತು ಅಂದರೆ ನಿಜವಾಗ್ಲೂ ಬೇಯುತ್ತಾ ಇವತ್ತೆಲ್ಲ ಅಂತ ಅಂದ್ಕೊಂಡು ಬಂದೆ. ನಿಜವಾಗ್ಲೂ ಒಲೆಯಲ್ಲಿ ತುಂಬ ಚೆನ್ನಾಗಿ ಬೇಯುತ್ತೆ, ಆನಂತರ ಟೇಸ್ಟು ಕೂಡ ತುಂಬ ಚೆನ್ನಾಗಾಗುತ್ತೆ. ಅದರಲ್ಲೂ ನಾನ್ ವೆಜ್ ಅಂತೂ ತುಂಬಾ ಚೆನ್ನಾಗಾಗುತ್ತೆ. ಒಲೆ ಊಟ ಯಾರಿಗೆ ತಾನೇ ಇಷ್ಟ ಆಗಲ್ಲ, ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ಬಾಡೂಟ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಗೈಸ್, ಹೌದಲ್ವಾ? ಹಾಗೆ ರೈಸು ಎಲ್ಲ ರೆಡಿ ಆಯ್ತಾ ಇತ್ತು. ಹಾಗೆ ಮುದ್ದೆ ಕಂಪಲ್ಸರಿ ಬೇಕೇ ಬೇಕು. ಮಟನ್ ಸಾರಿಗೆ ಮುದ್ದೆ ಇಲ್ಲ ಅಂದರೆ ಹೇಗೆ, ಹೌದಲ್ವಾ? ರಾಗಿ ಮುದ್ದೆ, ಮಟನ್ ಸಾರು, ರಾಗಿ ಮುದ್ದೆ, ಬೋಟಿ ಗೊಜ್ಜು, ತಲೆ ಮಾಂಸ ಅಂದರೆ ಎಲ್ಲರಿಗೂ ಕೂಡ ಇಷ್ಟನೇ.
ಅದರಲ್ಲೂ ನಮ್ಮ ಗೌಡಾಸಲ್ಲಿ ಸ್ಪೆಷಲ್ ಅಂತಲೇ ಹೇಳ್ಬೋದು ಮಟನ್ನು ನಾನ್ ವೆಜ್ಜು. ಹಾಗಾಗಿ ನಮ್ಮ ಆಂಟಿದಿರೆಲ್ಲ ತುಂಬಾ ಸ್ಮೈಲ್ ಮಾಡ್ತಾಯಿದ್ರು, ಏನಮ್ಮ ವಿಡಿಯೋ ಮಾಡ್ತಾ ಇದೆಯಾ ಅಂತ. ಹಾಗೆ ಮುದ್ದೆ ನೋಡಿದ ತಕ್ಷಣ ನನಗೆ ತಿನ್ನಬೇಕು ಅಂತ ಆಸೆ ಆಗ್ತಾಯಿತ್ತು. ಸೊ ಫಸ್ಟು ಹೋಗಿದ ತಕ್ಷಣ ಫಸ್ಟೇ ಪಂತಿಲೇ ಹೋಗಿ ಊಟ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಮಾಡೋಕ್ಕಾಗಲಿಲ್ಲ. ಕೊನೆಗೆ ಲಾಸ್ಟಲ್ಲೇ ಕೂತ್ಕೊಳ್ಬೇಕಾಗಿತ್ತು, ಏನಕ್ಕೆ ಅಂದರೆ ನಮ್ಮನೆ ಫಂಕ್ಷನ್ಗಳಲ್ಲಿ ನಾವು ಫಸ್ಟ್ ಮಾಡೋಕ್ಕಾಗೋದಿಲ್ಲ. ಎನಿವೇ ಗಾಯ್ಸ್, ಇವತ್ತಿನ ಬ್ಲಾಗ್ ಇದಾಗಿರುತ್ತೆ. ದಯವಿಟ್ಟು ಇನ್ನೂ ಯಾರೆಲ್ಲ ಕಾವ್ಯ ಕನ್ನಡ ಬ್ಲಾಗ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ. ನಮ್ಮ ಅಜ್ಜಿನ ಒಂಚೂರು ಮಾತಾಡ್ಸೋಣ ಅಂತ ಬಂದರೆ ನಮ್ಮ ಅಜ್ಜಿ ಹಾಗೆ ಊಟಕ್ಕೆ ಟೈಮ್ ಆಯಿತು, 1:30 ಆಯಿತು ಅಂತ ಹೇಳಿ ಊಟಕ್ಕೆ ಎಲ್ಲರಿಗೂ ಕೂಡ ಹೇಳಿದ್ದೀವಿ ಅಂತ ರೆಡಿ ಮಾಡ್ಕೊತಾ ಇದ್ರು. ಹಾಗೆ ನಮ್ಮ ಬ್ರದರ್ಸ್ಗೆಲ್ಲ ಒಂದು ಹಾಯ್ ಹೇಳ್ತಾ ಹಾಗೆ ನಮ್ಮ ಅಜ್ಜಿನ ಮಾತಾಡ್ಸೋಣ ಅಂತ ಹೋದೆ. ನಮ್ಮ ಅಜ್ಜಿಗೆ ಅನ್ಸ್ತೀನಿ ಅಜ್ಜಿ ಅಜ್ಜಿ ಈ ದೇವ್ರ ಪೂಜೆ ಆಗತ್ತಕ್ಕ. ದೇವ್ರ ಪೂಜೆ ಆದಮೇಲೆ ಅಲ್ಲೂ ಲಕ್ಷ್ಮಿ ತಗೋಬರೇ ಅಲ್ಲ ತಡಪ ಎಲ್ಲ ಮಾತಾಡ